ಅಭ್ಯರ್ಥಿ ಆಗ್ತೀನಿ ಅಂತ ಬೆಂಬಲಿಗರು ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದನ್ನು ಹೇಳ್ತಾ ಇದ್ದಾರೆ. ಇದರಾಗೇನು ಅನುಮಾನ ಇಲ್ಲ. ಭಾಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆಯೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ ಅದಕ್ಕೆ. ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ನಾನಂತೂ ಈಗ ಈ ನಿಮಿಷ ತನಕ ಯಾವ ತೀರ್ಮಾನನೂ ತೊಗೊಂಡಿಲ್ಲ. ನಿಮ್ಗನ್ಸಿದ್ಯಾ? ನಿಮ್ಗನ್ಸಿದ್ಯಾ ಅಂದೆ. ನೋಡ ಅವರು ಅದಕ್ಕೋಸ್ಕರನೇ ಏನು ಅನ್ಯಾಯ ಆಗಿದೆ ಅಂತ ಅವ್ರ ಸಭೆಯಲ್ಲಿ ಹೇಳ್ತಾರೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ನನಗೆ ಕೂತು ಕಲಿಸಿರೋದು, ಇಷ್ಟು ವರ್ಷದ ನನಗೆ ಸಂಸ್ಕಾರ ಕೊಟ್ಟಿರೋದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಅಂತ. 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ಏನು ತೀರ್ಮಾನ ತಗೋಬೇಕು ತಗೋತೀನಿ. ಅಭ್ಯರ್ಥಿ ಆಗ್ತೀನಿ ಅಂತ ಬೆಂಬಲಿಗರು ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದನ್ನು ಹೇಳ್ತಾ ಇದ್ದಾರೆ. ಇದರಾಗೇನು ಅನುಮಾನ ಇಲ್ಲ. ಭಾಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆಯೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ ಅದಕ್ಕೆ. ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ನಾನಂತೂ ಈಗ ಈ ನಿಮಿಷ ತನಕ ಯಾವ ತೀರ್ಮಾನನೂ ತೊಗೊಂಡಿಲ್ಲ. ನಿಮ್ಗನ್ಸಿದ್ಯಾ? ನಿಮ್ಗನ್ಸಿದ್ಯಾ ಅಂದೆ. ನೋಡ ಅವರು ಅದಕ್ಕೋಸ್ಕರನೇ ಏನು ಅನ್ಯಾಯ ಆಗಿದೆ ಅಂತ ಅವ್ರ ಸಭೆಯಲ್ಲಿ ಹೇಳ್ತಾರೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ನನಗೆ ಕೂತು ಕಲಿಸಿರೋದು, ಇಷ್ಟು ವರ್ಷದ ನನಗೆ ಸಂಸ್ಕಾರ ಕೊಟ್ಟಿರೋದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಅಂತ. 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ಏನು ತೀರ್ಮಾನ ತಗೋಬೇಕು ತಗೋತೀನಿ.